ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಮ್ಮೆ ನಿಮ್ಮನ್ನು ಕರ್ತನ ವಾಕ್ಯವನ್ನು ಆಲಿಸಲು ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವ ಯೇಸು ಪ್ರಭು, ಈ ಒಂದು ಸುಮಧುರವಾದ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು, ನಿನ್ನ ಆಲೋಚನೆಯನ್ನು ಕೇಳಿಸಿಕೊಳ್ಳಕ್ಕಿರುವಾಗ ನೀವು ನಮ್ಮೊಂದಿಗೆ ಮಾತನಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ನಾವು ಆಲಿಸಲಿಕ್ಕಿರ್ತಕ್ಕಂಥ ಸಂದೇಶ, ಜನರು ಇಂದು ಯಾವುದಕ್ಕಾಗಿ ಹಸಿದಿದ್ದಾರೆ ಮತ್ತು ದಾಹಗೊಂಡಿದ್ದಾರೆ, ಈ ವಿಷಯದ ಕುರಿತಾಗಿ ನಾವಿಂದು ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನಗಳಲ್ಲಿ ಜನರ ಹಸಿವು ಮತ್ತು ದಾಹ ಯಾವುದಕ್ಕಾಗಿದೆ? ಆಹಾರಕ್ಕಾಗಿ, ಪಾನೀಯಕ್ಕಾಗಿ ಇದೆಯಾ? ಅಥವಾ ಯಾವುದಕ್ಕಾಗಿ ಈ ದಿನಗಳಲ್ಲಿ ಜನರು ಹಸಿದಿದ್ದಾರೆ ಎಂಬುದಾಗಿ ನಮ್ಮ ಸುತ್ತಮುತ್ತ ನಾವು ಗಮನಿಸುವಾಗ, ಆಹಾರಕ್ಕಾಗಿ, ಪಾನೀಯಕ್ಕಾಗಿ ಜನ ದಾಹಗೊಂಡಿಲ್ಲ. ಅವರ ದಾಹ ಬೇರೆಯಾಗಿದೆ. ಬೆಳಿಗ್ಗೆ ಏಳುವಾಗಲೇ ಅವರ ದಾಹ ಆರಂಭ ಆಗುತ್ತೆ. ಮಲಗುವವರೆಗೂ, ನಿದ್ರೆ ಬರುವವರೆಗೂ ಅವರು ಆ ದಾಹವನ್ನು ತೀರಿಸಿಕೊಳ್ಳುತ್ತಿರುತ್ತಾರೆ. ಆದರೆ ದಾಹ ತೀರೋದಿಲ್ಲ, ಅವರ ಹಸಿವು ತೀರೋದಿಲ್ಲ. ನಿದ್ರೆ ಕಣ್ಣು ತುಂಬ ಬಂದರೂ ಸಹ ಅವರು ಇನ್ನೂ ಅದರಲ್ಲೇ ಮುಳುಗಿರ್ತಕ್ಕಂಥವರಾಗಿದ್ದಾರೆ. ಅದು ಯಾವುದು ಎಂಬ ನೋಡುವಾಗ ಮೊಬೈಲ್ ಫೋನ್, ಅಂತರ್ಜಾಲ. ಇವತ್ತು ಜನ ಯಾವುದಕ್ಕಾಗಿ ದಾಹಗೊಂಡಿದ್ದಾರೆ ಎಂಬ ನೋಡುವಾಗ ಮೊಬೈಲ್ ಬೇಕು, ಅದರಲ್ಲಿ ಬರ್ತಕ್ಕಂಥ ಇನ್ಸ್ಟಾಗ್ರಾಮ್ ಬೇಕು, ಫೇಸ್ಬುಕ್ ಬೇಕು, ಯೂಟ್ಯೂಬ್ ಬೇಕು, ಎಲ್ಲ ಬೇಕು. ಈ ಅಂತರ್ಜಾಲ ಎಂಬತಕ್ಕಂಥ ಬಲೆಯಲ್ಲಿ ಇಂದು ಮನುಷ್ಯ ಸಿಲುಕಿಕೊಂಡು ಒದ್ದಾಡುತ್ತಿರೋದನ್ನು ನಾವು ನೋಡ್ತೇವೆ. ನಾನು ಕಳೆದ ಕೆಲವು ತಿಂಗಳ ಹಿಂದೆ ನಾವು ಹಳ್ಳಿಗಳಿಗೆ ಭೇಟಿ ನೀಡುವ ಸಮಯದಲ್ಲಿ ಗಮನಿಸಿದಂಥ ಒಂದು ವಿಷಯ, ನಾನು ಹೋಗುವಂಥ ದಾರಿಯುದ್ದಕ್ಕೂ ಜನರನ್ನು ನೋಡುವಾಗ ಎಲ್ಲರೂ ದಾಹ ಉಳ್ಳವರಾಗಿದ್ದಾರೆ. ಯಾವುದರ ದಾಹ? ಮೊಬೈಲನ್ನು ನೋಡುವಂತಹ ದಾಹ. ವಯಸ್ಸಾದ ಮುದುಕಿಯರಿಂದ ಹಿಡಿದು ಚಿಕ್ಕ ಕೂಸುಗಳ ಕೈಯಲ್ಲಿಯೂ ಸಹ ಮೊಬೈಲ್ ಇದೆ, ಅದನ್ನೇ ನೋಡ್ತಾ ಇದ್ದಾರೆ. ಬಸ್ ಸ್ಟಾಪಿಂದ ಹಿಡಿದು ನಾನು ಮನೆ ತಲುಪುವವರೆಗೂ ಸಹ ನಾನು ಗಮನಿಸಿದಂಥ ವಿಷಯ, ಎಲ್ಲರೂ ಸಹ ಮಗ್ನರಾಗಿಬಿಟ್ಟಿದ್ದಾರೆ. ಯಾವುದರಲ್ಲಿ? ಅಂತರ್ಜಾಲಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಮಗ್ನರಾಗಿಬಿಟ್ಟಿದ್ದಾರೆ. ತಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಗೊತ್ತಿಲ್ಲ, ಆದರೆ ಅಂತರ್ಜಾಲದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ಬಹಳ ದಾಹ, ಬಹಳ ಹಸಿವಿನಿಂದ ಜನ ತುಂಬಿಕೊಂಡಿದ್ದಾರೆ. ಅಂಥದ್ದು ಏನಿದೆ ಅಲ್ಲಿ? ಅಷ್ಟು ದಾಹಗೊಳ್ತಕ್ಕಂಥ ಅವಶ್ಯಕತೆ ಏನಿದೆ ಅಲ್ಲಿ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಆದರೆ ಜನರು ಏನು ಮಾಡಿದ್ದಾರೆ ಅಂದರೆ, ದಾಹ ಉಳ್ಳವರಾಗಿದ್ದಾರೆ. ಅವರ ದಾಹ, ಅವರು ಈ ಮಣ್ಣಿಗೆ ಸೇರಿದರೂ ಸಹ ತೀರೋದಿಲ್ಲ ಆ ದಾಹ. ಯಾಕಂದರೆ ಅಷ್ಟೊಂದು ದಾಹ, ಅಷ್ಟೊಂದು ಹಸಿವು ಇದೆ ಅವರಿಗೆ. ಯಾವುದರಲ್ಲಿ? ಮೀಡಿಯಾಗಳಲ್ಲಿ, ಡಿಜಿಟಲ್ ಮಾಧ್ಯಮಗಳಲ್ಲಿ ಜನ ಇವತ್ತು ದಾಹಗೊಂಡಿದ್ದಾರೆ. ಈ ದಾಹ ಅವರನ್ನು ದೇವರಿಂದ ದೂರ ಮಾಡ್ತಾ ಇದೆ, ಆತ್ಮಿಕತೆಯಿಂದ ದೂರ ಮಾಡ್ತಾ ಇದೆ, ಪಾಪದಲ್ಲಿ ಅವ್ರನ್ನ ಸಿಲುಕಿಸ್ತಾ ಇದೆ. ಆದರೆ ಅದನ್ನು ಅರಿತುಕೊಳ್ಳೋದ್ರಲ್ಲಿ ಇವತ್ತು ಜನರು ವಿಫಲರಾಗಿದ್ದಾರೆ ಎಂಬತಕ್ಕಂಥದ್ದು ವಿಪರ್ಯಾಸದ ಸಂಗತಿಯಾಗಿದೆ. ನಾವು ಅನೇಕ ನ್ಯೂಸ್ಗಳಲ್ಲಿ ನಾವು ಕೇಳಿದ್ದೇವೆ, ಎಷ್ಟೋ ಮಕ್ಕಳು ತಂದೆ ಮೊಬೈಲ್ ರಿಚಾರ್ಜ್ ಮಾಡಿಲ್ಲ ಎಂಬುದಾಗಿ ತಂದೆಯನ್ನು ಕೊಂದಂಥ ಮಕ್ಕಳ ಕುರಿತಾಗಿ ನಾವು ಕೇಳಿಸ್ಕೊಂಡಿದ್ದೇವೆ. ಫೋನ್ ಕೊಡಿಸಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋದಂಥ ಮಕ್ಕಳ ಕುರಿತಾಗಿ ನಾವು ನೋಡಿದ್ದೇವೆ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಮೊಬೈಲ್ ಕೊಟ್ಟಿಲ್ಲ ಎಂಬತಕ್ಕಂಥ ಕಾರಣಕ್ಕಾಗಿ ಹಾನಿಯನ್ನುಂಟು ಮಾಡಿರ್ತಕ್ಕಂಥ ಆ ಸಂಗತಿಗಳನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಇದೆಲ್ಲ ಆಗಲಿಕ್ಕೆ ಕಾರಣ ಮನುಷ್ಯ ದಾಹ, ಹಸಿವಿನಿಂದಗೊಂಡಿದ್ದಾನೆ. ಅದು ಯಾವುದು ಎಂದು ನೋಡುವಾಗ ಈ ಅಂತರ್ಜಾಲ ಎಂಬತಕ್ಕಂಥ ಸಂಗತಿಗಾಗಿ ಅವನು ಹಸಿದಿದ್ದಾನೆ.
ಇವತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಮೊಬೈಲ್ ಬೇಕು, ಮೊಬೈಲಲ್ಲಿ ರಿಚಾರ್ಜ್ ಆಗಿರಬೇಕು, ನನಗೆ ಎಲ್ಲ ಸೀರಿಯಲ್ಸ್ ಬರ್ತಾ ಇರಬೇಕು, ನಾನು ನೋಡ್ತಕ್ಕಂಥ ಎಲ್ಲ ಪ್ರೋಗ್ರಾಮ್ಗಳು ಬರ್ತಾ ಇರಬೇಕು ಅಂತಕ್ಕಂಥ ಜನ ಮಕ್ಕಳು ತುಂಬಿದ್ದಾರೆ. ಹೀಗೆ ತುಂಬಿರುವಂಥ ಇವ್ರಿಗೆ ದಾಹ ಯಾವತ್ತೂ ಸಹ ತೀರಲಿಕ್ಕೆ ಸಾಧ್ಯವಿಲ್ಲ. ಇಂಥ ಸಂಗತಿಗಳಿಗಾಗಿ ಇವತ್ತು ನಮ್ಮ ಸುತ್ತಮುತ್ತತಕ್ಕಂಥ ಜನರು ದಾಹಗೊಂಡಿದ್ದಾರೆ. ಸೈತಾನಿಗೆ ಗೊತ್ತಿದೆ ಯಾರನ್ನ ಎಲ್ಲಿ ಹಿಡಿಬೇಕಂತ ಹೇಳಿ ಆತನಿಗೆ ಗೊತ್ತಿದೆ. ಅದರಿಂದ ಕಾದು ಕೂತಿರ್ತಕ್ಕಂಥ ಸೈತಾನನು ತನ್ನ ಬಲೆಯನ್ನ ಈ ಅಂತರ್ಜಾಲದಲ್ಲಿ, ಇಂಟರ್ನೆಟ್ ಅಲ್ಲಿ ಹಾಕಿದ್ದಾನೆ. ಆತನಲ್ಲಿ ಕಾಯ್ತಾ ಇದ್ದಾನೆ. ನಾವು ಅಲ್ಲಿ ಹೋಗುವಾಗ ನಮ್ಮನ್ನು ಹಿಡಿಲಿಕ್ಕೆ ಆತನ ಹೊಂಚು ಹಾಕಿದ್ದಾನೆ. ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ ನಮಗೆ. ಈ ಒಂದು ಅಂತರ್ಜಾಲ, ಇಂಟರ್ನೆಟ್ ಅಂತಕ್ಕಂಥದ್ರಲ್ಲಿ ನಮಗೆ ಎಲ್ಲವೂ ಸಿಗ್ತದೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಂಟೆಂಟ್ ನಮಗೆ ಅಲ್ಲಿ ದೊರಕತಕ್ಕಂಥದ್ದಾಗಿದೆ. ಆದರೆ ಮನುಷ್ಯ ಬೇಗ ಆಕರ್ಷಿಸಲ್ಪಡ್ತಕ್ಕಂಥದ್ದು ಪಾಪಕ್ಕೆ, ಕೆಟ್ಟ ಸಂಗತಿಗಳಿಗೆ ಆಕರ್ಷಿಸಲ್ಪಟ್ಟವನಾಗಿ ಅದನ್ನೇ ನೋಡ್ತಾನೆ 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 ಅವನಿಗೆ ತೃಪ್ತಿನೇ ಆಗದಿರುವಷ್ಟು ಆತನು ನೋಡ್ತಾನೆ. ಸೈತಾನ್ ಅಷ್ಟೊಂದು ದಾಹವನ್ನುಂಟು ಮಾಡ್ತಾನೆ. ಒಂದಾದ್ಮೇಲೆ ಒಂದು ಹಾಗೆ ಸ್ಕ್ರೋಲ್ ಮಾಡ್ತಾ 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 ಇಡೀ ದಿನ ಕಳೀತಾನೆ. ಹಾಸಿಗೆ ಹೋದ್ರೂ ಸಹ ಅಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಸ್ಕ್ರೋಲ್ ಮಾಡ್ತಕ್ಕಂಥ ಜನರನ್ನು ನಾವು ನೋಡ್ತೇವೆ. ಇದು ಬಹಳ ವಿಪರ್ಯಾಸ. ಈ ರೀತಿಯ ದಾಹಗೊಂಡಂಥವ್ರೆ ನಿಮ್ಮ ದಾಹ ತೀರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನೀವು ಇವತ್ತೇ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೋಬೇಕು. ಈ ದಾಹ ಒಳ್ಳೆದ್ದ ಕೆಟ್ಟದ್ದ ಎಂಬುದಾಗಿ. ಈ ದಾಹ ನನ್ನ ಎಲ್ಲಿಗೆ ನಡೆಸ್ತಕ್ಕಂಥದ್ದಾಗಿದೆ? ಉನ್ನತಿಗೆ ನಡೆಸ್ತಕ್ಕಂಥದ್ದಾಗಿದೆಯಾ ಅಥವಾ ನಾಶನಕ್ಕೆ ನಡೆಸ್ತಕ್ಕಂಥದ್ದಾಗಿದೆಯಾ ಅನ್ನೋದನ್ನು ನಾವು ಕುಂತು ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಾವು ದಾಹಗೊಳ್ಳಬೇಕಾದ ವಿಚಾರಕ್ಕಾಗಿ ನಾವು ದಾಹಗೊಳ್ಳದೇ ಇರಬೇಕಾಗಿರ್ತಕ್ಕಂಥದ್ದಕ್ಕೆ, ಕೆಟ್ಟದ್ದಕ್ಕೆ ನಮ್ಮನ್ನು ನಾಶ ಮಾಡ್ತಕ್ಕಂಥದ್ರ ಕಡೆಗೆ ಮನುಷ್ಯ ಇವತ್ತು ದಾಹ ಹಸಿವಿನಿಂದ ಇದ್ದಾನೆ. ಇದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಇವ್ರಿಗೆ ಯಾವತ್ತೂ ಸಹ ತೃಪ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮತ್ತಾಯನ ಬರೆಸುವಾರ್ತೆ 5-6 ವಚನ ಈ ರೀತಿಯಾಗಿ ಹೇಳುತ್ತೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ. ಹಾಗಾದರೆ ಯಾರಿಗೆ ತೃಪ್ತಿ ಆಗ್ತದೆ? ಯಾರ ದಾಹ ಹಸಿವನ್ನು ದೇವರು ನೀಗಿಸ್ತಾನೆ ಎಂಬುದನ್ನು ನೋಡುವಾಗ, ನೀತಿಗೆ ಹಸಿದು ಬಾಯಾರಿದವರ ದಾಹ ಮತ್ತು ಹಸುವನ್ನ ಆತನು ನೀಗಿಸುವ ಆತನಾಗಿದ್ದಾನೆ. ಅದರಿಂದ ನಾವು ನೀತಿಗಾಗಿ ಹಸಿಬೇಕು. ನೀತಿಗಾಗಿ ನಾವು ಹಸಿದಾಗ, ನೀತಿವಂತರಾಗಲಿಕ್ಕೆ, ದೇವರಂತೆ ನಾವು ಆಗ್ಬೇಕೆಂಬುದಾಗಿ, ದೇವರ ಹತ್ತಿರ ನಾವು ಹೋಗ್ಬೇಕೆಂಬುದಾಗಿ ನಾವು ಪ್ರಯತ್ನಿಸುವಾಗ ನಾವು ಯಾವುದೇ ಕಾರಣಕ್ಕೂ ಈ ಅಂತರ್ಜಾಲ ಎಂಬತಕ್ಕಂಥ ಬಲೆಯಲ್ಲಿ ಸಿಕ್ಕೊಳ್ಳೋದಿಲ್ಲ. ನಾವು ಆತ್ಮಿಕ ವ್ಯಕ್ತಿಗಳಾಗಿ ಎಲ್ಲ ಸಮಯ ಜೀವಿಸ್ಲಿಕ್ಕೆ ಪ್ರಯತ್ನಿಸ್ತಕ್ಕಂಥವ್ರಾಗ್ತೇವೆ. ಅದರಿಂದ ನಮ್ಮ ದಾಹ, ನಮ್ಮ ಹಸಿವು ಯಾವುದಕ್ಕಾಗಿರ್ಬೇಕಂದ್ರೆ ನೀತಿಗಾಗಿ, ನೀತಿಯನ್ನು ಪಡೆದುಕೊಳ್ಳಲು, ಪರಿಶುದ್ಧತೆಯನ್ನು ಪಡೆದುಕೊಳ್ಳಲು, ಒಳ್ಳೆಯದನ್ನ ಮಾಡಲಿಕ್ಕೆ ನಾವು ದಾಹಗೊಳ್ಬೇಕಾ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಿಜವಾಗಿಯೂ ಒಂದು ವೇಳೆ ನೀನು ನೀತಿಗೆ ಇವತ್ತು ಹಸ್ತಿರ್ತಕ್ಕಂಥವನಾಗಿದ್ರೆ, ನೀನು ಬಾಯಾರಿರ್ತಕ್ಕಂಥವನಾಗಿದ್ರೆ, ನೀನು ನಿಜವಾಗಿಯೂ ಧನ್ಯನಾಗಿದ್ದಿ. ಆದ್ದರಿಂದ ನಾವು ನೀತಿಗೆ ಹಸಿದು ಬಾಯಾರಿದವರಾಗಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ನೋಹನ ಕಾಲದಲ್ಲಿ ನಾವು ನೋಡುವಾಗ ಎಲ್ಲ ಜನರು ದುಷ್ಟರಾಗಿದ್ರು. ಎಲ್ಲರೂ ಯೋಚಿಸ್ತಕ್ಕಂಥದ್ದು ಕೆಟ್ಟದ್ದಾಗಿತ್ತು. ಅವರ ಕಾರ್ಯಗಳೆಲ್ಲವೂ ಕೆಟ್ಟದ್ದಾಗಿದ್ದರಿಂದ ದೇವರು ಈ ಭೂಮಂಡಲವನ್ನೇ ಮಳೆಯಿಂದ ಸರ್ವನಾಶ ಮಾಡಲಿಕ್ಕೆ ಆಲೋಚಿಸ್ತಾರೆ. ಕೊನೆಗೆ ಹಾಗೇನೆ ನೋಹನನ್ನ, ಆತನ ಕುಟುಂಬನ ರಕ್ಷಿಸ್ತಾರೆ. ಆದರೆ ಎಲ್ಲ ಜನರನ್ನ ನಾಶ ಮಾಡ್ತಾರೆ. ಕಾರಣ ಏನಪ್ಪ ಅಂತಂದ್ರೆ, ಅಲ್ಲಿ ಎಲ್ಲರೂ ಅನೀತಿವಂತರಾಗಿದ್ರು, ಪಾಪಗಳಿಗಾಗಿ ಅವರು ದಾಹಗೊಂಡಿದ್ರು, ಅನೀತಿ ಕಾರ್ಯಗಳನ್ನು ಮಾಡೋದ್ರಲ್ಲಿ ಅವರು ದಾಹಗೊಂಡಿದ್ರು. ಅವರ ದಾಹ ತೀರ್ತಾನೆ ಇರಲಿಲ್ಲ. ಆದ್ದರಿಂದಲೇ ದೇವರು ಇವರನ್ನ ಉಂಟು ಮಾಡಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೇನೆ ಎಂಬುದಾಗಿ ಹೇಳಿ ಎಲ್ಲ ಭೂಮಂಡಲದರ್ತಕ್ಕಂಥ ಎಲ್ಲರನ್ನ ಸರ್ವನಾಶ ಮಾಡಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಅಲ್ಲಿ ನೋಹನು, ಆತನ ಕುಟುಂಬದವರು ರಕ್ಷಿಸಲ್ಪಡ್ತಾ ಇದ್ದಾರೆ. ಯಾಕೆಂದರೆ ಅವರು ನೀತಿಗೆ ಹಸಿದು ಬಾಯಾರಿದವಂಥವರಾಗಿದ್ದರು. ಅದರಿಂದ ದೇವರವ್ರನ್ನ ಕಾಪಾಡ್ತಾರೆ. ಉಳಿದವ್ರನ್ನೆಲ್ಲರನ್ನ ನಾಶ ಮಾಡಿದ್ರು ಎಂಬುದಾಗಿ ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಸ್ಥಿತಿಯು ಅವತ್ತಿನ ಸ್ಥಿತಿಯು ಏನು ವ್ಯತ್ಯಾಸವಾಗಿಲ್ಲ. ಆದ್ದರಿಂದ ಇವತ್ತು
ನಾವು ಬಹಳ ಎಚ್ಚರವಾಗಿರಬೇಕಾಗಿದೆ. ನಾವು ನೋಹನ ಹಾಗೆ ನೀತಿಗಾಗಿ ತವಕಿಸ್ತಕ್ಕಂಥ ಜನರ ಅಥವಾ ಆತನ ಕಾಲದಲ್ಲಿದ್ದಂಥ ಆ ದುಷ್ಟ ಜನರ ಹಾಗೆ ನಾವು ಜೀವಿಸ್ತಾ ಇದ್ದೇವಾ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಇವತ್ತು ನಾನು ಯಾವುದಕ್ಕೆ ಹಸಿವೆಯಿಂದ ಇದ್ದೇನೆ, ನನಗೆ ನನ್ನಲ್ಲಿರ್ತಕ್ಕಂಥ ದಾಹ ಹಸಿವು ಯಾವುದು ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮನ್ನು ನಾವು ತಿದ್ದಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನಾವು ಯಾರೂ ಸಹ ಪರಿಪೂರ್ಣರಿಲ್ಲ. ಪರಿಪೂರ್ಣರಾಗಲಿಕ್ಕೆ ನಾವು ಪ್ರಯತ್ನದಲ್ಲಿರಬೇಕು. ಪರಿಪೂರ್ಣತೆಯ ಕಡೆ ಹೋಗಲಿಕ್ಕೆ ನಾವು ಸಿದ್ಧವಾಗಿರ್ತಕ್ಕಂಥ ಮನಸ್ಸು ನಮಗಿರಬೇಕು. ಆವಾಗ ಮಾತ್ರ ನಾವು ಪರಿಪೂರ್ಣರಾಗಲಿಕ್ಕೆ, ಕರ್ತನಂತೆ ಮಾರ್ಪಡೋಕ್ಕೆ, ಕರ್ತನ ಹಾಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಈ ಲೌಕಿಕವಾಗಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಬಿಟ್ಟು ಇವುಗಳಿಗಾಗಿ ನಾವು ದಾಹಗೊಳ್ಳದೆ ನಾವು ನೀತಿಗಾಗಿ ದಾಹಗೊಳ್ಳಬೇಕಾಗಿದೆ. ಈ ಲೋಕದಲ್ಲಿ ನಾವು ನೀತಿವಂತರಾಗಿರಲಿಕ್ಕೆ, ಈ ಲೋಕದಲ್ಲಿ ಕರ್ತನ ಮಕ್ಕಳು ಆಗಿ ನಾವು ಜೀವಿಸಲಿಕ್ಕೆ, ಆತನ ಪ್ರತಿನಿಧಿಗಳಾಗಿ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸಬೇಕು. ಅದಕ್ಕಾಗಿ ನಾವು ದಾಹಗೊಳ್ಬೇಕು. ಅದರಿಂದ ದೇವರು ನಮ್ಮನ್ನು ಇಲ್ಲಿ ಇಟ್ಟಿದ್ದಾನೆ. ನಾವು ಈ ಲೋಕದ ದಾಹಗಳಲ್ಲಿ ಮುಳುಗ್ಲಿಕ್ಕಾಗಿ ದೇವರು ನಮ್ಮನ್ನು ಕಳಿಸ್ಲಿಲ್ಲ. ಈ ಲೋಕದ ದಾಹದಲ್ಲಿ ಹಸಿವೆಯಲ್ಲಿ ಇರೋದಕ್ಕೋಸ್ಕರ ದೇವರು ನಮ್ಮನ್ನ ಈ ಭೂಲೋಕಕ್ಕೆ ಕಳಿಸಿಲ್ಲ. ಬದಲಾಗಿ ದೇವರು ನಮ್ಮ ಒಬ್ಬೊಬ್ಬರ ಕುರಿತಾಗಿ ಒಂದೊಂದು ಉದ್ದೇಶವನ್ನಿಟ್ಟು ಈ ಲೋಕಕ್ಕೆ ಕಳಿಸಿದ್ದಾನೆ. ನಾವು ಆ ಉದ್ದೇಶವನ್ನು ನೆರವೇರಿಸ್ಬೇಕಪ್ಪ ಅಂತಂದರೆ ನಮಗೆ ನೀತಿಯ ದಾಹ ಬೇಕು. ನೀತಿವಂತರಾಗಲಿದೆ ಹೋದರೆ ನಾವು ಕರ್ತನ ಕೈಯಿಂದ ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾವು ನೀತಿಗಾಗಿ ತವಕ ಪಡ್ತಕ್ಕಂಥ ಮಕ್ಕಳಾಗಿ ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ನಾವು ನೀತಿಗಾಗಿ ಯಾವಾಗ ತವಕ ಪಡ್ತೇವೋ, ನೀತಿಗಾಗಿ ನಾವು ಯಾವಾಗ ದಾಹ ಹಸುವಿಂದ ಇರ್ತೇವೋ, ಆಗ ದೇವರು ನಮ್ಮನ್ನು ತೃಪ್ತಿಪಡಿಸ್ತಾನೆ, ನಮ್ಮನ್ನು ಆಶೀರ್ವದಿಸ್ತಾನೆ. ದೇವ್ರ ವಾಕ್ಯದಲ್ಲಿ ಹಿರಿಯ ನೋಡುತ್ತೇವೆ, ನಿನ್ನ ಆಸೆನ ಶ್ರೇಷ್ಠವಾದ ವರಗಳಿಂದ ಪೂರ್ತಿಗೊಳಿಸಿ ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುವೆನು ಎಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಇವತ್ತು ಕರ್ತನು ನಮ್ಮ ಆಸೆಗಳನ್ನು ಪೂರೈಸಬೇಕಾದ್ರೆ, ನಮ್ಮ ಇಚ್ಛೆಗಳನ್ನ ಈಡೇರಿಸಬೇಕಾದ್ರೆ ನಾವು ನೀತಿಗಾಗಿ ನಾವು ದಾಹಗೊಂಡವರಾಗಿರಬೇಕು. ನೀತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಹಸುವೆಯಿಂದ ಇರ್ತಕ್ಕಂಥವರಾಗಿರಬೇಕು. ಆವಾಗ ಮಾತ್ರ ನಮ್ಮ ಬಯಕೆಗಳೆಲ್ಲ ಈಡೇರಲಿಕ್ಕೆ, ನಮ್ಮನ್ನು ದೇವರು ಆಶೀರ್ವದಿಸಲಿಕ್ಕೆ, ನಡೆಸಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ಯಾವ ದಾಹದಲ್ಲಿ ನಾವಿದ್ದೇವೆ, ನಾವಿರತಕ್ಕಂಥ ದಾಹ ಸರಿಯಾಗಿದೆಯಾ ತಪ್ಪಾಗಿದೆಯಾ ಅನ್ನೋದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಅವಲೋಕಿಸಿಕೊಂಡು ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವಾಮಿ, ನನ್ನಲ್ಲಿ ಒಂದು ವೇಳೆ ನಿನಗೆ ವಿರುದ್ಧವಾಗಿರ್ತಕ್ಕಂಥ ದಾಹ ಹಸಿವು ಇದ್ದರೆ ಅದನ್ನು ತೆಗೆದಾಕು. ನಿನ್ನ ಚಿತ್ತಕ್ಕನುಸಾರವಾಗಿರ್ತಕ್ಕಂಥ ದಾಹ ಹಸುವನ್ನು ನನ್ನಲ್ಲಿ ಉಂಟು ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇಂದು ನಾವು ನೀತಿಯನ್ನು ಪಡೆಯುವುದಕ್ಕಾಗಿ ದಾಹ ಹಸಿವೆಂದಿರುವಂತೆ ಕೃಪೆ ಮಾಡು. ಆ ಮೂಲಕವಾಗಿ ನಿನ್ನ ನಾಮವನ್ನು ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ಯಾಕೆಂದರೆ ನಾವು ನೀತಿಯನ್ನು ಪಡೆದುಕೊಳ್ಳದೆ ನಿಮ್ಮನ್ನು ನೋಡಲು, ನಿಮ್ಮ ಸ್ವರವನ್ನು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ. ಆದ್ದರಿಂದ ಕರ್ತನೇ, ನಾವು ನೀತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ದಾಹವುಳ್ಳವರಾಗಿ ಈ ಭೂಲೋಕದಲ್ಲಿ ಕರ್ತನೇ, ನೀವು ಮೆಚ್ಚುವಂಥ ಮಕ್ಕಳಾಗಿ ಜೀವಿಸೋಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮ ಕೇಳಿದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡು. ಎಲ್ಲರ ಕೊರತೆಗಳನ್ನು ನೀಗಿಸು. ಭಯದಲ್ಲಿ ಭಕ್ತಿಯಲ್ಲಿ ನಂಬಿಕೆ ಅಭಿವೃದ್ಧಿಪಡಿಸು. ಒಂದು ವೇಳೆ ಇವರ ದಾಹ ಹಸಿವು ಲೌಕಿಕತೆಯಿಂದ ತುಂಬಿರೋದಾದರೆ ಅದನ್ನು ತೆಗೆದುಹಾಕು. ಇವರು ಆತ್ಮಿಕ ವ್ಯಕ್ತಿಗಳಾಗಿ ಮಾರ್ಪಡಲಿಕ್ಕೆ ಸಹಾಯ ಮಾಡು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್.